ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕುಟೀರಾಗೆ ವೆಲ್ಕಮ್. ಕರೆಕ್ಟ್. ತುಂಬಾ ದಿನ ಆಯ್ತು ನಾನು ವ್ಲಾಗ್ ಮಾಡಿ. ಇವತ್ತೇನು ಸ್ಪೆಷಲ್ ಅಪ್ಪ ಅಂತಂದ್ರೆ ನಮ್ಮ ಏರಿಯಾದಲ್ಲಿ ವರ್ಷಕ್ಕೆ ಒಂದ್ಸತಿ ಮಿಸ್ ಮಾಡದಂತೆ ಆಹಾರ ಮೇಳ. ಬೆಳಗ್ಗೆಯಿಂದ ತುಂಬಾ ಬ್ಯುಸಿ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಯಾಕಂದ್ರೆ ಎಲ್ಲರೂ ಆ ಒಂದು ಆಹಾರ ಮೇಳ ನಡೀತಾ ಇರುವಂತಹ ಸ್ಟ್ರೀಟ್ಗೆ ಹೋಗೋದ್ರಲ್ಲೇ ಬ್ಯುಸಿ ಇದ್ದೀವಿ. ತುಂಬಾ ತರದ ವೆರೈಟಿ ಫುಡ್ಸು ಮತ್ತೆ ಈ ಸತಿ ಸ್ವಲ್ಪ ಜಾಸ್ತಿ ಸ್ಟಾಲ್ಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಬನ್ನಿ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿರೋ ಹಾಗೆ ನಮ್ಮ ಏರಿಯಾ ಆಹಾರ ಮೇಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ವೆಲ್ಕಮ್ ಟು ಕೃತಿಕಾ ಕುಟೀರ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ರು? ಆಹಾರ ಮೇಳ. ಆಹಾರ ಮೇಳಕ್ಕೆ ಹೋಗ್ತಾ ಇದೀವಿ. ರನ್ನಿಂಗ್ ರೇಸ್ ಮಾಡಕ್ಕೆ. ಬರ್ಬೇಕಾಗಿದೆ. ಏನಕ್ಕಪ್ಪ? ಕಡಕ್ಕೆ ದುಡ್ಡು ಕೊಡ್ಬೇಕಾ? ಏನಕ್ಕೆ? ಏನಕ್ಕೆ ಅಂದ್ರೆ ಉಳ್ಳಾನ ಬಿಡಲ್ವಲ್ಲ. ನಿಮ್ಮಮ್ಮ ಮಾತಾಡೋರು ಇಲ್ಲೇ ಇದೀವಿ. ಇದು ಇದು ಮಾರ್ಕೆಟಿಂಗ್ ಅಂತ ಅಂದ್ರೆ ಕಾಲ್ ಗಂಟೆ ಇದೇನದು? ಗೋಧಿದ? ಜೋಳದ ರೊಟ್ಟಿ. ಜೋಳದ ರೊಟ್ಟಿ. ಇದು ತೆಳು ಇರ್ಬೇಕಿತ್ತು, ಮಾಮೂಲಿ ದೋಸೆದ ತರ ಇರಬಾರ್ದು. ಇನ್ಸ್ಟೆಂಟ್ ಇನ್ಸ್ಟೆಂಟ್ ಇದು ಬೆಳಿಗ್ಗೆನೆ ರಾತ್ರಿ ನೆನೆಗೆ ಬೆಳಿಗ್ಗೆನೆ ರುಬ್ಬಿಬೇಕು. ಅದು ಇನ್ನು ಫ್ರಿಜ್ ಅಲ್ಲಿ ಇಡಬೇಕು, ಪಲ್ಯ ಮಾಡೋದು ಹೊರಗಡೆನೂ ಇರಬಾರ್ದು. ಹಾಗೆ ಬೆಳಿಗ್ಗೆನೂ ರುಬ್ಬಿದ್ರು ಮತ್ತೆ ಫ್ರಿಜ್ ಅಲ್ಲಿ ಇಡಬೇಕು. ಏನೇನು ಕಾಳು ಹಾಕಿ ಮಾಡಿರೋದು ಆಂಟಿ? ಹೆಸರು ಬೇಳೆ, ಹಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಅವಲಕ್ಕಿ. ಅದು ಇದು 4ಕ್ಕೆ1 ಹಾಕ್ತಾರ, ಆ ಥರ ಇಲ್ಲ. ಇದು 1 to 1 ಎಲ್ಲ ಒಂದು ನಿಮ್ಗೆಲ್ಲ ಒಂದು ಸ್ಪೆಷಲ್ ತಿಂದು ನೋಡಿ ಹೇಗಿದೆ ಟೇಸ್ಟ್ ಅಂತ ನೀವೆಲ್ಲ ಹೇಳಿದ್ರೆ. ವಾವ್, ಗರಿ 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 ಗರಿ. ಅಲ್ಟಿ. ಹಲೋ ಹಲೋ, ಹಾಯ್ ಕೃತಿಕಾ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಇವತ್ತು ಏನೇನ್ ಸ್ಪೆಷಲ್ ಇಟ್ಕೊಂಡಿದ್ದೀರಾ? ಇವತ್ತು ಸ್ಪೆಷಲ್ಲು 2 ತರ ಉಂಡೆ ಇತ್ತು. ಹಾ, ಪ್ರೋಟೀನ್ ಉಂಡೆಗಳು, ಅದು ಖಾಲಿ ಆಯ್ತು. ಇದು ಫ್ರೂಟ್ಸ್ 2 ತರದ್ದು, ಹಾ, ಮೊಳಕೆ ಕಾಳು ಸಲಾಡ್, ಓ, ಆಮೇಲೆ ನಲ್ಲಿಕಾಯಿ ಜ್ಯೂಸು, ಬೆಟ್ಟದ ನಲ್ಲಿಕಾಯಿ, ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಮಜ್ಜಿಗೆ, ಮಸಾಲ ಮಜ್ಜಿಗೆ, ಕಡಕ್ ರೊಟ್ಟಿ, ಈಗ ವಾಂಗಿ ಬಾತ್ ಬರುತ್ತೆ. ಓಕೆ. ಸೊ ಈಗೇನು ಪ್ರಿಪೇರ್ ಮಾಡ್ತಾ ಇದ್ದೀರಾ? ಪ್ರಿಪೇರ್ ಮಾಡ್ತಾ ಇರೋದು ನಾನು ಗಿರ್ಮಿಟ್ಟು. ಗಿರ್ಮಿಟ್. ಓಕೆ, ದಾವಣಗೆರೆ ಗಿರ್ಮಿಟ್. ಓ, ಹೌದಾ? ಹುಷಾರಾಗಿಟ್ಕೋಬೇಕು, ಸಖತ್ತು. ಬಹಳ ಕಷ್ಟ. ಆಂಟಿ ಇದಕ್ಕೆ ಏನೇನು ಹಾಕಿರೋದು? ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿರೋದು. ಗ್ರೈಂಡ್ ಏನು ಮಾಡಂಗಿಲ್ಲ, ಜಸ್ಟ್ ಹಾಗೆ ಮಾಡೋದು. ಜಸ್ಟ್ ಗಿರ್ಮಿಟ್ಗೆ ಹಾಕಿ 2 ಹಾಕಿದಿರಲ್ಲ? 2 ಹಾಕಿದ್ದೀನಿ. ಬರೀ ಡ್ರೈ ಕೊಡೋದು ಕೃತಿಕಾ. ಇಲ್ಲೇ ಇದ್ದೀನಿ, ತಗೊಂತೀನಿ. ಅಲ್ಲಿ ಮಿಕ್ಸರ್ ಇದೊಂಥರ ಎವ್ರಿ ಇಯರ್ ಮಿಸ್ ಆಗದೆ ನಡೆಯುವಂತ ಇವೆಂಟ್ ಆಗ್ಬಿಟ್ಟಿದೆ ಈಗ. ಯಾವಾಗ ಮಾಡ್ತಾರೆ ಅಂತ ಕಾಯ್ತಾ ಇರೋ ತರ. ಹೌದು, ಎಲ್ಲ ಅದು ಹಾಗೆ ಅಲ್ವಾ ಕೃತಿಕಾ? ಅಲ್ಲ, ಏನ್ ಮಿಸ್ ಆದ್ರೂ ಇದೊಂಥರ ನಮ್ಮ ಏರಿಯಾದಲ್ಲಿ ಟ್ರೆಂಡ್, ಏನೋ ಸ್ಪೆಷಲ್ ಅಂತ ಕಾಯ್ತಾ ಇರ್ತೀವಿ ಎಲ್ಲ. ಗಿರ್ಮಿಟ್ ಪುಟ್ಟ ಫುಲ್ ಆನ್ ಸ್ನಾಕ್ಸ್. ತುಂಬಾ ಜನ ಇದ್ದಾರೆ, ಏನಂತೀರಾ? ಹೌದು, ತುಂಬಾ ಜನ ಇದ್ದಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ವ್ಯತ್ಯಾಸ? ಸ್ವಲ್ಪ ಜನ ಕಮ್ಮಿ. ಹೌದಾ? Yes. ಥ್ಯಾಂಕ್ ಯು. Okay, Kristika.
ಹಲೋ ಆಂಟಿ, ಏನ್ ಮಾಡಿದ್ರಿ? ಹಲೋ, ನಾನು ಕಾಫಿ, ಟೀ, ಸ್ವೀಟ್ ಕಾರ್ನ್ ಹುಸುಳಿ, ನೆಲ್ಲಿಕಾಯಿ ಜ್ಯೂಸು, ತುಂಬಾ ಆರೋಗ್ಯಕರವಾದ ನೆಲ್ಲಿಕಾಯಿ ಜ್ಯೂಸು ಎಲ್ಲರೂ ತುಂಬಾ ಇಷ್ಟಪಟ್ಟು ಕುಡಿದ್ರು. ಓಕೆ, ಆಕ್ಚುಲಿ ನಾನು ತುಂಬಾ ಲೇಟ್ ಆಗಿ ಬಂದಿದ್ದೀನಿ. ನೀನು ಆಹಾರ ಮೇಳ ಮಾಡಿ ಮಾಡಿ ಎಲ್ಲರೂ ಕಾಯ್ತಿರ್ತಾರೆ. ತಿಂಗಳಿಗೆ ಒಂದ್ಸರಿ ಮಾಡಿ ಹೇಳ್ತಾರೆ. ಹೌದು, ನಮಗೆ ಆಗಲ್ಲ 3 ತಿಂಗಳಿಗೆ ಒಂದ್ಸರಿ ಮಾಡೋದಕ್ಕೆ. ಒಂದಕ್ಕೊಂದ್ಸರಿ ಮಾಡ್ತಿದ್ದೇವೆ. ಎಲ್ಲರೂ ತುಂಬಾ ಖುಷಿಯಿಂದ, ಬೆಳಿಗ್ಗೆ ತುಂಬಾ ರಶ್ ಇತ್ತು. ಓಕೆ, ತುಂಬಾ ಖುಷಿಯಿಂದ ಎಲ್ಲರೂ ಹೊಟ್ಟೆ ತುಂಬಿಸ್ಕೊಂಡು ನಗತಾ ಎಲ್ಲರೂ ಹೋಗಿದ್ದಾರೆ. ಮಧ್ಯಾಹ್ನ ಸಾಯಂಕಾಲ ಬರ್ತಾರೆ ಅಂತ ಕಾಯ್ತಾ ಇದ್ದೇವೆ. ಆಹಾರ ಮೇಳ ಮಧ್ಯಾಹ್ನ ಸಾಯಂಕಾಲ ತುಂಬಾ ಐಟಮ್ಸ್ ಇರುತ್ತೆ. ಚಾಟ್ಸ್ಗಳು ಎಷ್ಟೊತ್ತಿಗೆ ಶುರು ಆಗುತ್ತೆ? ಸಂಜೆ ನಡೀತಾನೆ ಇರುತ್ತೆ. 5ರಿಂದ ಶುರು. 5ರಿಂದ 7 ತನಕ ಇರುತ್ತೆ. 7-8 ತನಕ ಇರುತ್ತೆ. 7-7:30 ಲೈಟ್ ಇರಲ್ವಲ್ಲ ಇಲ್ಲಿ. 7:30 ಅಷ್ಟೇ ಮಾಡ್ಬಿಡ್ತೇವೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ನಾನು ರಾಣಿ ಗಣೇಶ್ ಅಂತ. ಓಕೆ, ಸೊ ಇವತ್ತು ಆಹಾರ ಮೇಳದಲ್ಲಿ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಾನು ಎರಳೆಕಾಯಿ ಜ್ಯೂಸು ನಮ್ಮ ತೋಟದಿಂದ ಕೂತ್ಕೊಂಡು ಬಂದಿದ್ದು, ಆರ್ಗ್ಯಾನಿಕ್ ಆಗಿ ಬೆಳೆಸಿರೋದು. ಮತ್ತೆ ನಮ್ಮ ಕೊಡಗಿನ ಶೈಲಿಯಲ್ಲಿ ಪಾಪುಟ್ಟು ಸಾಂಬಾರು ಅಂತ ತೋರಿಸಿ. ಇದು ಪಾಪುಟ್ಟು ಕೇಕ್ ಇದ್ದಂಗಿದೆ. ಸ್ವೀಟ್ ಆಂಟಿ? ಸ್ವೀಟ್ ಅಲ್ಲ. ಓಕೆ, ಅದಕ್ಕೆ ಅದ್ರ ಹೆಸರು ಪಾಪುಟ್ಟು. ಓಕೆ, ಆಮೇಲೆ ಈಗ ಸಾಂಬಾರು. ಓಕೆ, ಮತ್ತೆ ಪೆಪ್ಪರು ನಮ್ಮ ತೋಟದ ಬೆಳೆದಿರೋದು. ಓಕೆ, ಸೊ ನೀವು ಸೆಲ್ ಮಾಡ್ತಾ ಇದ್ದೀರಾ? ಓಕೆ, ಅದಕ್ಕೆ ಸುರಭಿಂದ ಮಾಡಿದ್ರಲ್ಲ, ಅದಕ್ಕೆ ಒಂದು ವರ್ಷಕ್ಕೊಂದ್ಸತಿ ಕ್ಲೋಸ್ ಮಾಡ್ಬಿಟ್ಟು ಎವ್ರಿ ಇಯರ್ ಇದೊಂದು ಮೂಮೆಂಟ್ ಹೆಂಗೆ ಎಂಜಾಯ್ ಮಾಡ್ತೀರಾ? ಕಾಯ್ತಾ ಇರ್ತೀರಾ ನೀವು? ಇರ್ತೀವಿ. ತುಂಬಾ ಖುಷಿ ನಮ್ಗೆ ಎಂಜಾಯ್ ಮಾಡಕ್ಕೆ ಅಷ್ಟೇ. ವಿನಾಯಕ ಸ್ಟಾಲ್. ಹಲೋ. ಹಲೋ. ಈ ಆಹಾರ ಮೇಳದಲ್ಲಿ ನಮ್ಮ ಏರಿಯಾದಲ್ಲಿ ನಿಮ್ಮ ವಿನಾಯಕ ಸ್ಟಾಲ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ? ನಮ್ಮ ವಿನಾಯಕ ಸ್ಟಾಲ್ ಅಲ್ಲಿ ಮೇನ್ ಆಗಿ ನಾವು ಮಾಡ್ತಿರೋದಂದ್ರೆ ಮಸಾಲೆ ರೊಟ್ಟಿ, ಬಿಸಿ ಮಸಾಲೆ ರೊಟ್ಟಿ. ಓಕೆ, ಇಲ್ಲಿ ಪಡ್ಡು ಮಾಡಿದ್ದೀವಿ. ಮೇನ್ ಆಗಿ ಜನಗಳೆಲ್ಲ ಇಷ್ಟಪಡ್ತಿರೋದು ಪಡ್ಡು, ಮಸಾಲೆ ರೊಟ್ಟಿ, ಬಾತು. ಇದಾಗಿ ಮೇನ್ ಆಗಿ ಇವತ್ತು ತುಂಬಾ ಇಷ್ಟಪಟ್ಟಿದ್ದು ಗಿಣ್ಣು. ಓ, ಗಿಣ್ಣು ಮಾಡಿದ್ರಾ? ತುಂಬಾ ಇಷ್ಟಪಟ್ಟು ಜನಗಳು ತುಂಬಾ ಇಷ್ಟಪಟ್ಟು ತಗೊಂಡೋಗಿದ್ದಾರೆ. ಅದು ಬೇಗ ಖಾಲಿ ಆಯ್ತು. ಓಕೆ, ವರ್ಷಕ್ಕೊಂದ್ಸಲ ತುಂಬಾ ಖುಷಿ ಆಗುತ್ತೆ ಈ ರೀತಿ ಎಲ್ಲ ನಡೆಯೋದ್ರಿಂದ. ಮೇನ್ ಆಗಿ ನಮ್ಮ ಅಮ್ಮ ಸಪೋರ್ಟ್. ಸ್ಪೆಷಲ್ ಐಟಮ್ಸ್ ಎಲ್ಲಿ ಮನೆಯಲ್ಲಿ ಸ್ಪೆಷಲ್ ಇರುತ್ತೋ ಅದನ್ನ ಎಲ್ಲರಿಗೂ ಕೊಡೋದ್ರಲ್ಲಿ ಏನೋ ಖುಷಿ ಇರುತ್ತೆ. ಥ್ಯಾಂಕ್ ಯು. ನಾವು ಖಾಲಿ ಆಗಿದೆ, ಮತ್ತೆ ಫಿಲ್ ಆದ್ಮೇಲೆ ಬರ್ತೀವಿ. ಅವರೇ ಫ್ರೀಯಾಗಿ ಬಂದು ಹಾಡ್ತಿದ್ದಾರೆ. ಅದು ಮೆಲ್ಲಿಗೆ ಪರಿಮಳಕ್ಕೆ ಹಾಡು ಫ್ರೀಯಾಗಿ ಬರ್ತಾ ಇದೆ. ನಮ್ಮ ಸ್ವಾದ, ನಿಮ್ಗೆ ಸ್ವಾದ ಅಷ್ಟೇ ಅಲ್ಲ, ಕಿವಿಗೂ ಇಂಪು. ಫುಲ್ ಜನಮಯ. ಈಗ ಬಂದ್ರೆ ಲೆಮನ್ ಟೀ, ತಾಜಾ ಲೆಮನ್ ಟೀ. ಏನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಲೆಮನ್ ಟೀ ಪ್ರಿಪೇರ್ ಮಾಡ್ತಿದ್ದೀನಿ ಮೇಡಮ್. ಅಲ್ಲ, ಇದು ಈ ಪೌಡರ್ ಸಿಕ್ಕತ್ತ ನೀವೇ ಇದು ನಾನು ನೀರು, ಟೀ ಪುಡಿ. ಸೂಪರ್. ಸುಮ್ಮನೆ ಒಳ್ಳೆ ಒಂದು ತಗೋತೀನಿ. ಏನ್ ಮಾಡ್ತಾ ಇದ್ದೀರಾ? ಬ್ರೆಡ್ ಪಕೋಡ, ದಹಿ ಪೂರಿ, ಸೇವ್ ಪೂರಿ, ಬೋಟಿ ಮಸಾಲ. ಖಾಲಿ ಆಗೋಯ್ತಾ ಆಲ್ರೆಡಿ? ಇನ್ನೊಂದು ಸ್ವಲ್ಪ ಇದೆ. ಹೆಲೋ. ಹಾಯ್. ಏನೇನೋ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ಹಾಯ್. ಹೆಲೋ. ಏನಿದು? ಎಮ್ಮಿ ಇದೆಲ್ಲ ನೀವೇ ಮಾಡಿದ್ದ? ಪಡ್ಡು. ಓಕೆ, ಏನೋ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ಚಾಕ್ಲೇಟ್ ಕೇಕ್ ಲಾಲಿಪಾಪ್. ಯಾರು ಮಾಡಿದ್ದು? ಹೌದಾ? ಹೆಂಗ್ ಮಾಡಿದ್ದು?
ಗೊತ್ತಿಲ್ಲ. ಶಾವ್ಗೆ ಕಾಯಲು ಕೋಡ್ಬಳೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಡಿಫ್ರೆನ್ಸ್? ಹೋದ ವರ್ಷ ಚೆನ್ನಾಗಿತ್ತು. ಈ ವರ್ಷ ಏನಾಯ್ತು ಅಂದ್ರೆ ಸ್ವಲ್ಪ ಫಂಕ್ಷನ್ಗಳು ಮೈಸೂರು ಸಂತೆ ಬಂದ್ಬಿಟ್ಟು ಜನ ಕಡಿಮೆ ಆಗ್ತಿದ್ದಾರೆ. ಮತ್ತು ತುಂಬಾ ಫಂಕ್ಷನ್ಸ್ ಗಳು ಇದೆ. ಯೂಶಲಿ ಎವ್ರಿ ಇಯರ್ ಡಿಸೆಂಬರ್ ಅಲ್ಲಿ ಬರ್ತಾ ಇತ್ತು. ಶೂನ್ಯ ಮಾಸ ಸ್ವಲ್ಪ ಜನ ಕಡಿಮೆ ಅಷ್ಟೇ. ಬಟ್ ನಾವಂತೂ ಫುಲ್ ಅದೇ ಜೋಶ್ ಇದೆ. ಎವ್ರಿ ಇಯರ್ ಡಿಫ್ರೆಂಟ್ ಆಗಿ ಮಾಡಿದೀವಿ. ಇದಕ್ಕೆ ತುಂಬಾ ಖುಷಿ ಇದೆ. ಏನ್ ಸ್ಪೆಷಲ್ ಗೊತ್ತಾ? ಬೆಳಗ್ಗೆ ರವಾ ವಾಂಗಿಬಾತು, ಪೂರಿ, ಪಾಲಕ್ ಪನ್ನೀರ್ ಮಾಡಿದ್ದೆ. ಮತ್ತೆ ರವಾ ವಾಂಗಿಬಾತು, ಮತ್ತೆ ಜೋಳದ ರೊಟ್ಟಿ, ಎಣ್ಣೆಕಾಯಿ, ಬಾಸುಂದಿ. ಓಕೆ, ಈಗ ಫುಲ್ ಪಾನಿಪುರಿ, ಉಂಡೆ, ಬಾಸುಂದಿ ನೋಡ್ಬೋದಾ? ನೋಡಿ ಅದು ಬಾಸುಂದಿ. ಏನಿದು? ಬಿಸಿ ಇದ್ದೀರಾ? ನಮಸ್ತೆ ಆಂಟಿ. ನಮಸ್ತೆ, ನಾನು ವಂದನಾ ಮುರಳಿ ಅಂತ. ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷ ನಾವು ಆಹಾರ ಮೇಳಕ್ಕೆ ಕಾಯುವಂತ ಒಂದು ಇವೆಂಟ್ ನ ಸುರಭಿ ಮಹಿಳಾ ಸಮಾಜದಿಂದ ತಂದು ನಮ್ಗೆಲ್ಲ ರಿಜಿಸ್ಟರ್ ಮಾಡ್ಬಿಟ್ಟಿದ್ದೀರಾ. ಸೊ ಈ ವರ್ಷ ಹೇಗೆ ಅನ್ನಿಸ್ತಾ ಇದೆ? ಅದೇ ಹೌದಾ, ಈ ವರ್ಷ ನಾವು ಆಕ್ಚುಲಿ ಈ ಸಲ ಲೇಟ್ ಆಗಿ ಮಾಡ್ತಾ ಇದೀವಿ. ನಾವು ಯೂಶಲಿ ಎವ್ರಿ ಇಯರ್ ಡಿಸೆಂಬರ್ ಅಲ್ಲಿ ಮಾಡ್ತಾ ಇದ್ವಿ. ಡಿಸೆಂಬರ್ ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ ಆಗೋಯ್ತು. ಅದು ನಮ್ಮ ಅಧ್ಯಕ್ಷರು ಬೇರೆ ಅಮೆರಿಕಾ ಹೊಟ್ಟೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಈ ತಿಂಗಳು ನಡೆಸಿದ್ವಿ. ಇವತ್ತು ಕಾಲ ಕೂಡ ಬಂದಿದೆ. ಆದ್ರೂ ಎಲ್ರಿಗೂ ತುಂಬಾ ಇಂಟ್ರೆಸ್ಟ್. ಈ ಸಲ ಲೇಟ್ ಆಯ್ತಲ್ಲ, ಅದಕ್ಕೆ ಎಲ್ರು ಯಾವಾಗ ಆಹಾರ ಮೇಳ ಅಂತ ಕೇಳಕ್ ಶುರು ಮಾಡಿಬಿಟ್ರು. ನಾವು ಏನಪ್ಪಾ ನಮ್ಮ ಅಧ್ಯಕ್ಷರು ಇಲ್ಲ, ಹೇಗ್ ಮಾಡೋದು ಅಂತ ಅನ್ಕೊಂಡ್ವಿ. ಆಮೇಲೆ ಎಲ್ಲರದ್ದು ಕೋಆಪರೇಷನ್ ಚೆನ್ನಾಗಿ ಸಿಕ್ಕಿ ನಡೆಸ್ತಾ ಇದ್ವಿ. ತುಂಬಾ ಚೆನ್ನಾಗಿ ನಡೀತಿದೆ. ಎಲ್ರಿಗೂ ತುಂಬಾ ಇಂಟ್ರೆಸ್ಟ್. ಏನು ಐಟಮ್ಸ್ ತಿಂಡಿಗಳು ಇದು ಇಲ್ಲ ಅನ್ನೋದೇ ಇಲ್ಲ. ಜ್ಯೂಸು, ಮಜ್ಜಿಗೆ, ಲೆಮನ್ ಜ್ಯೂಸು, ಬೇಲ್ದಣ್ಣು ಜ್ಯೂಸು, ನಲ್ಲಿಕಾಯಿ ಜ್ಯೂಸು, ಆಮೇಲೆ ಸ್ವೀಟ್ಗಳು ಅಷ್ಟೇನೆ. ಉಂಡೆ, ಒಬ್ಬಟ್ಟು, ದೋಸೆ, ಮಸಾಲೆ ದೋಸೆ, ಅಡೆ ದೋಸೆ, ಆ ದೋಸೆ, ಈ ದೋಸೆ, ರೊಟ್ಟಿಗಳು. ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತೀರಾ ಅದೆಲ್ಲ ಆಹಾರ ಮೇಳದಲ್ಲಿದೆ. ಅಷ್ಟು ಚೆನ್ನಾಗಿ ನಮ್ಮ ಸದಸ್ಯರು ಎಷ್ಟು ಆಕ್ಟಿವ್ ಅಂದ್ರೆ ದಿನ ಮನೆಯಲ್ಲಿ ಮಾಡ್ತೇವೆ, ಯಾರಿಗೂ ತಪ್ಪಿದ್ದಲ್ಲ. ಅಂತದ್ರಲ್ಲಿ ಇವತ್ತು ಇಷ್ಟು ಜನಕ್ಕೂ ಮಾಡಕ್ ಬಂದಿರೋದು ನಿಜವಾಗ್ಲೂ ಗ್ರೇಟ್. ಹ್ಯಾಟ್ಸ್ ಆಫ್ ನಮ್ಮ ಸದಸ್ಯರು, ಅಷ್ಟು ಆಕ್ಟಿವ್ ಅವರುಗಳು. ತುಂಬಾ ಖುಷಿ ಆಗುತ್ತೆ. ನಾನು ಶಬಿಂಗೆ ಸೆಕ್ರೆಟರಿ. ನನಗೂ ಐ ಆಮ್ ವೆರಿ ಹ್ಯಾಪಿ ಟು ಕಂಡಕ್ಟ್ ದಿಸ್ ಪ್ರೋಗ್ರಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಏರಿಯಾದಲ್ಲಿ ಆರೋಗ್ಯ ನಗರ ಆರೋಗ್ಯವಾಗಿದೆ. ಊಟ ಅಂತೂ ವರ್ಷಕ್ಕೊಂದ್ಸತಿ ಬಂಪರ್, ನಮ್ಗೆ ಬಂಪರ್ ಲಾಟ್ರಿ. ಥ್ಯಾಂಕ್ ಯು. ಎಲ್ಲರೂ ತುಂಬಾ ಹೇಳಿದ್ರಪ್ಪ, ನೀವು ಮನೆಯಿಂದ ಇಷ್ಟು ರುಚಿಯಾಗಿ ಮಾಡ್ತಿದ್ರಿ. ರೇಟ್ ತುಂಬಾ ಕಡಿಮೆ ಇದೆ. ಒಳ್ಳೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಲಾಭ ಮಾಡ್ಕೊಳ್ಳಿ. ಇಲ್ಲ ಸರ್, ನಮಗೆ ಖುಷಿಯಿಂದ ಮಾಡ್ತಿದ್ದೇವೆ ನಾವು. ಲಾಭ ಮುಖ್ಯ ಅಲ್ಲ. ನೀವು ಇಷ್ಟು ಹೊಗಳಿದ್ರಲ್ಲ, ಅದೇ ಮುಖ್ಯ. ಎಷ್ಟು ಸಜೆಷನ್ಸ್ ಬಂತು ನಮ್ಗೆ ಅಂದ್ರೆ 3 ದಿವಸ ಮಾಡಿ ಅಂತಾರೆ ಒಬ್ರು, ವರ್ಷಕ್ಕೆ 2 ಸರಿ ಮಾಡಿ, ಆಮೇಲೆ ಟೋಕನ್ ಸಿಸ್ಟಮ್ ಮಾಡಿ, ಇನ್ನೊಬ್ರು ಶಾಮಿಯಾನ ನಮ್ಗೆ ಏನೋ ಸ್ವಲ್ಪ ಜಾಸ್ತಿ ಅಂದ್ರೆ ನಾನ್ ಮಾಡ್ಕೊಳ್ಕೊಡ್ತೀನಿ. ನಿಜವಾಗ್ಲೂ ನಮ್ಮ ಇವರು ಕಂಡ್ರೆ ನಿಜವಾಗ್ಲು ಅಷ್ಟೆಲ್ಲ ಸಹಾಯ ನಮಗ್ ಸಿಕ್ಕಿದ್ರೆ ನಾವು ಮಾಡೋದೇ ಅಂತ. ಹೌದು, ನಿಜವಾಗ್ಲು ನಿಮ್ಮೆಲ್ಲರ ಮನೆ ಬಿಸಿ ಶೆಡ್ಯೂಲ್ ಅಲ್ಲಿ ಒಂದು ದಿನ ಬ್ರೇಕ್ ತಗೊಂಡು ಇಲ್ಲಿಗೆ ಬಂದ್ ಮಾಡ್ತಿಲ್ಲ, ಅದ್ ನಿಜವಾಗ್ಲೂ ಖುಷಿ ಸಂಗತಿ. ಎಲ್ಲರೂ ಇಲ್ಲಿ ಮಾಡಿದವರೆಲ್ಲ ಸೀನಿಯರ್ ಸಿಟಿಸನ್. ಹೌದು, ಅವ್ರದೇ ಆದ ತಾಪತ್ರೆಗಳು, ತಲೆನೋವುಗಳು ಎಲ್ಲ ಮೀರಿ ಎಲ್ಲರೂ ಮಾಡ್ಕೊಂಡ್ ಬರ್ತಾರೆ. 1-2 ಐಟಮ್ ಹೇಳ್ತಾರೆ, ತಗೊಂಡ್ಬಂದ್ 4-5 ಐಟಮ್. ಹೌದು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಆರೋಗ್ಯ ನಗರದಲ್ಲಿ ಈ ತರ ಆರೋಗ್ಯವಾಗಿರುವಂತ ಆಹಾರ ಮೇಳ ನಡೀತಾನೆ ಇರಲಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಇದೇನಿದು? ರಾಗಿ ಹಾಲ್ಬಾಯಿ. ಒಂದಕ್ಕಿಂತ ಒಂದು ರುಚಿಯಾಗಿರುವಂತಹ ತಿಂಡಿಗಳನ್ನು ಕೊಟ್ಟಂತಹ ನಮ್ಮ ತಾಯಂದಿರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಮ್ಮ ಆರೋಗ್ಯ ನಗರದಲ್ಲಿ ಆರೋಗ್ಯವಾಗಿರುವಂತಹ ತಿಂಡಿಯನ್ನು ತಿಂದು ಈ ವೀಕೆಂಡ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸಾಕಷ್ಟು ಜನ ಸಾಕಷ್ಟು ಕಡೆಯಿಂದ ಬಂದು ತಿಂದು ಪಾರ್ಸಲ್ ತೊಗೊಂಡು ಹೋಗಿದ್ದು ನಮ್ಮ ಎಲ್ಲ ತಾಯಂದಿರಿಗೂ ಒಂಥರ ಹುಮ್ಮಸ್ಸು, ಪ್ರೋತ್ಸಾಹ ಆ್ಯಂಡ್ ಎನರ್ಜಿ ಕೊಟ್ಟಂಗಾಯಿತು. ಯಾಕಂತಂದರೆ ಮನೆಯಲ್ಲಿ ಅಷ್ಟೇ ಜನ ತಿಂತಾ ಇರ್ತಾರೆ ಅವ್ರು ಮಾಡುವಂಥ ಸ್ಪೆಷಲ್ ಫುಡ್ಡನ್ನ. ಇವಾಗ ಇದೊಂದು ಒಕೇಶನ್ಗೆ ಬಂದು ಎಲ್ಲರೂ ತಿಂದು ವಾವ್ ಸಖತ್ತಾಗಿತ್ತು ಅಂತ ಅಂದಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಆ ದುಡ್ಡು ಯಾವತ್ತೂ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಎನಿವೇಸ್, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೊಮ್ಮೆ ಈ ನಮ್ಮ ಏರಿಯಾ ಆಹಾರ ಮೇಳ ಸಿಗಬೇಕು ಅಂದರೆ ಮುಂದಿನ ವರ್ಷ ಕಾಯಬೇಕು. ಸೊ ಅಂಟಿಲ್ ದೆನ್, ಕೃತಿಕೆ ಸೈನಿಂಗ್ ಆಫ್. ಬಾಯ್.